ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳ ಸಮಯದಲ್ಲಿ ರಂಗೋಲಿ ಹಾಕುವುದಕ್ಕೆ ವಿಶೇಷ ಮಹತ್ವ ಇದೆ. ರಂಗೋಲಿ ಎಂದರೆ ಕೇವಲ ಮನೆ ಅಲಂಕಾರಕ್ಕಷ್ಟೇ ಅಲ್ಲ, ಇದು ಧಾರ್ಮಿಕ ಅಂಶದ ಭಾಗವೂ ಹೌದು. ಮಕರ ಸಂಕ್ರಾಂತಿ ಸಮಯದಲ್ಲಿ ರಂಗೋಲಿಗೆ ವಿಶೇಷ ಆದ್ಯತೆ ಇದೆ. ಈ ಹಬ್ಬದಲ್ಲಿ ರಂಗೋಲಿ ಬಿಡಿಸಿ ಅದರ ಮೇಲೆ ಬಣ್ಣಗಳನ್ನು ಹಾಕುವುದರ ಉದ್ದೇಶವೇನು ಎಂದು ತಿಳಿಯೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಕೂಡ ಒಂದು. ಭಾರತದಾದ್ಯಂತ ಈ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಸಂಕ್ರಾಂತಿಯು ಹೊಸ ವರ್ಷದಲ್ಲಿ ಬರುವ ಮೊದಲನೇ ಹಬ್ಬ ಹಾಗೂ ಸುಗ್ಗಿಯ ಹಬ್ಬ ದೊಡ್ಡ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆಲ್ಲ ಸಿಂಗಾರವಾಗುವಂತೆ ರಂಗೋಲಿಗಳನ್ನು ಹಾಕುತ್ತಾರೆ. ಎಳ್ಳು ಬೆಲ್ಲ ಬೀರುವ ಜೊತೆ ಬಗೆ ಬಗೆಯಾದ ತಿಂಡಿಗಳನ್ನು ತಯಾರಿಸುತ್ತಾರೆ. ಇದರೊಂದಿಗೆ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿಗಳ ಹಾವಳಿ ತುಂಬ ಹೆಚ್ಚು. ಸುಮಾರು 4 ದಿನಗಳ ಕಾಲ ಸಂಕ್ರಾಂತಿಯನ್ನು ದೇಶದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ವಿಧವಾಗಿ ಆಚರಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಸಂಕ್ರಾಂತಿ ಆಚರಣೆ ಬಲು ಜೋರು. ಈ ಸಮಯದಲ್ಲಿ ಎಲ್ಲೆಲ್ಲಿ ನೋಡಿದರೂ ದೊಡ್ಡ ದೊಡ್ಡ ಸುಂದರವಾದ ರಂಗೋಲಿಗಳು ಕಣ್ಣಿಗೆ ಬೀಳುತ್ತವೆ. ಮನೆ ಮುಂದೆ ಕೂಡ ರಂಗೋಲಿ ಚಿತ್ತಾರವಿಲ್ಲದೆ ಹಬ್ಬ ಆರಂಭವಾಗಲು ಸಾಧ್ಯವೇ ಇಲ್ಲ. ಹಾಗಾದರೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ರಂಗೋಲಿಗೆ ಅಷ್ಟೊಂದು ಮಹತ್ವ ಇದೆ? ಹೌದು, ತುಂಬ ಮಹತ್ವವಿದೆ. ಸಂಕ್ರಾಂತಿ ರಂಗೋಲಿಯ ವೈಶಿಷ್ಟ್ಯವೇನು ಎಂಬುದು ಸ್ವಲ್ಪರ ಮಟ್ಟಿಗೆ ತಿಳಿಸುತ್ತೇನೆ. ರಂಗೋಲಿಯು ಅಲಂಕಾರದ ಸಂಕೇತ. ಇದನ್ನು ನೋಡಿದಾಗ ಮನಸ್ಸಿಗೆ ಏನೋ ಖುಷಿ ಸಿಗುತ್ತದೆ. ಇದು ಧಾರ್ಮಿಕ ಅಂಶದ ಭಾಗವೂ ಹೌದು. ಪೂಜೆ ಪುನಸ್ಕಾರವನ್ನು ರಂಗೋಲಿ ಬಿಡಿಸುವ ಮೂಲಕವೇ ಆರಂಭವಾಗುತ್ತದೆ. ಸಂಕ್ರಾಂತಿ ಸಮಯದಲ್ಲಿ ಕಮಲದ ಹೂ, ಮಾವಿನ ತೋರಣ, ಪೊಂಗಲ್, ಮಡಕೆ, ಕಬ್ಬು ಇಂತಹ ರಂಗೋಲಿಗಳನ್ನು ಹೆಚ್ಚು ನೋಡಿರುತ್ತೇವೆ. ರಂಗೋಲಿಗಳು ನಮಗೆ ಮನಸ್ಸಿಗೆ ಶಾಂತಿ ನೀಡುತ್ತವೆ ಎಂದು ಹೇಳಬಹುದು. ಅಲ್ಲದೆ ಇದರಿಂದ ನಾವು ದೈವಿಕ ಶಕ್ತಿಗಳ ಉಪಸ್ಥಿತಿಯನ್ನು ಅನುಭವಿಸುತ್ತೇವೆ. ಮನೆಗೆ ಲಕ್ಷ್ಮೀದೇವಿಯನ್ನು ಸ್ವಾಗತಿಸುವ ಸಲುವಾಗಿ ರಂಗೋಲಿ ಬಿಡಿಸುತ್ತೇವೆ. ಅತಿಥಿಗಳನ್ನು ದೇವರು ಎಂದು ಭಾವಿಸುವ ಹಿಂದೂ ಧರ್ಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಲು ರಂಗೋಲಿಯನ್ನು ಹಾಕುತ್ತಾರೆ. ಮನೆಯಿಂದ ಕೆಟ್ಟ ದೃಷ್ಟಿ ಹಾಗೂ ಕೆಟ್ಟ ಅಂಶಗಳು ದೂರ ಆಗಲಿ ಎನ್ನುವ ಕಾರಣಕ್ಕೆ, ಯಾವುದೇ ಕೆಟ್ಟ ಅಂಶ ಮನೆ ಒಳಗೆ ಬಾರದೇ ಇರಲಿ ಎನ್ನುವ ಕಾರಣಕ್ಕೆ ಹಬ್ಬದ ಸಮಯದಲ್ಲಿ ಮತ್ತು ಪ್ರತಿನಿತ್ಯ ಮನೆಯ ಬಾಗಿಲಿನಲ್ಲಿ ಸುಂದರವಾದ ರಂಗೋಲಿ ಹಾಕುತ್ತಾರೆ. ಈ ಸಮಯದಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಇನ್ನೂ ಉತ್ತಮ. ಸಂಕ್ರಾಂತಿಯಂದು ಬಣ್ಣ ಬಣ್ಣದ ರಂಗೋಲಿಗಳನ್ನು ಯಾಕೆ ಬಿಡಿಸ್ತಾರೆ ಅಂದರೆ, ಅದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ. ಲಕ್ಷ್ಮೀದೇವಿಯು ಹಬ್ಬದ ಸಮಯದಲ್ಲಿ ಮುಂಜಾನೆ ಪ್ರತಿ ಬೀದಿಯಲ್ಲೂ ಓಡಾಡುತ್ತಾಳೆ. ಆದರೆ ಯಾರ ಮನೆಯ ಮುಂಭಾಗದಲ್ಲಿ ಗುಡಿಸಿ ಶುಭ್ರವಾಗಿಸುತ್ತಾರೋ, ಎಲ್ಲೆಲ್ಲಿ ಸುಂದರವಾದ ರಂಗೋಲಿ ಇರುತ್ತವೆಯೋ ಆ ಮನೆಗೆ ಲಕ್ಷ್ಮೀದೇವಿಯು ಹೋಗುತ್ತಾಳೆ ಎಂಬ ನಂಬಿಕೆ ಇವತ್ತಿಗೂ ಇದೆ. ಲಕ್ಷ್ಮೀದೇವಿಯು ದೀರ್ಘಾಯುಷ್ಯ ಮತ್ತು ಸಂಪತ್ತನ್ನು ಆಶೀರ್ವದಿಸುತ್ತಾಳೆ. ಹಾಗೆಯೇ ಅವಳ ಕೃಪೆ ಇದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಆದ್ದರಿಂದ ಸಂಕ್ರಾಂತಿಯಂದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಈ ಸುಂದರವಾದ ರಂಗೋಲಿಗಳ ಮೂಲಕ ಬೀದಿ ಬೀದಿಯಲ್ಲಿ ಮನೆಯ ಬಾಗಿಲುಗಳಲ್ಲಿ ಬಣ್ಣ ಬಣ್ಣಗಳಿಂದ ಅಲಂಕರಿಸುತ್ತಾರೆ. ಇದಲ್ಲದೆ ರಂಗೋಲಿ ಬಿಡಿಸುವುದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ನೆಲವನ್ನು ಚೆನ್ನಾಗಿ ಒರೆಸಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿದರೆ ಕ್ರಿಮಿಕೀಟಗಳು ಬರುವುದಿಲ್ಲ. ಇದರಿಂದ ಆರೋಗ್ಯವೂ ಚೆನ್ನಾಗಿರುತ್ತದೆ. ರಂಗೋಲಿ ಬಿಡಿಸುವುದರಿಂದ ದೇಹಕ್ಕೆ ಒಂದು ರೀತಿಯ ವ್ಯಾಯಾಮವೂ ಸಿಗುತ್ತದೆ. ಆದ್ದರಿಂದ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮೊದಲು ನಮ್ಮ ಹಬ್ಬದ ದಿನ ಶುರು ಮಾಡೋದು ರಂಗೋಲಿ ಬಿಡಿಸುವುದರ ಮೂಲಕ. ರಂಗೋಲಿಯಲ್ಲಿ ಇಷ್ಟೆಲ್ಲ ವಿಶೇಷತೆ ಇದೆ ನೋಡಿ.